ನಮಸ್ಕಾರ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಮೇಯರ್ಗೂ ಬಿಸಿ ಮುಟ್ಟಿಸಿದ ಬಿಎಂಟಿಎಫ್, ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಕ್ಕೆ ಕೇಸ್, ವೆಂಕಟೇಶ್ ಮೂರ್ತಿಗೆ ನೋಟಿಸ್, ಪಾಲಿಕೆ ಬೆಂಗಳೂರು ಕಾರ್ಯಪಡೆ ನಡುವೆಯೇ ಫೈಟ್. ಸುಳ್ಳಾದ ಹಲ್ಲೆ ವದಂತಿ, ವಿಶ್ವಾಸ ಹೆಚ್ಚಿಸಿದ ಸಿಲಿಕಾನ್, ಶಾಂತ ಪರಿಸ್ಥಿತಿ, ಬೆಂಗಳೂರು ತೊರೆದ ಈಶಾನ್ಯ ಜನತೆ ನಗರಕ್ಕೆ ವಾಪಸ್. ಹಾವು ಖರೀದಿಸಿದ್ರೆ ಅದೃಷ್ಟ ಖುಲಾಯಿಸೋ ಅಮಿತ್ ಶಾ, ಮಣ್ಣು ಮುಕ್ಕ ಹಿಡಿದು 2 ತಲೆ ಹಾವೆಂದು ಜನರಿಗೆ ಮೋಸ, ಕೊನೆಗೂ ಸಿಕ್ಕಿಬಿದ್ದ ಖತರ್ನಾಕ್ ವಂಚಕ. ಕರ್ನಾಟಕ ಕೇಬಲ್ ಆಪರೇಟರ್ ಸಂಘದ 11ನೇ ವಾರ್ಷಿಕೋತ್ಸವ, ಉದ್ಯಾನನಗರಿಯಲ್ಲಿ ಅದ್ದೂರಿ ಕೇಬಲ್ ಡೇ ಆಚರಣೆ, ಮನಸೆಳೆದ ಕಲರ್ಫುಲ್ ಪ್ರೋಗ್ರಾಂ, ಬಿಂದಾಸ್ ಡ್ಯಾನ್ಸ್. ನಂದಿಗ್ರಾಮದಲ್ಲಿ ಚಂದ್ರ ಭರ್ಜರಿ ಶೂಟಿಂಗ್, ಪ್ರೇಮ್ ಶ್ರೇಯಾ ರೊಮ್ಯಾಂಟಿಕ್ ಫೈಟಿಂಗ್, ಕಲರಿಪಾಯ್ 2 ಕಥಿವರಸೆಯಲ್ಲಿ ಸೌತ್ ಬ್ಯೂಟಿ ಫುಲ್ ಮಿಂಚಿಂಗ್. ಇಷ್ಟು ದಿನ ಬಿಬಿಎಂಪಿ ಎಂಜಿನಿಯರ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ ಬಿಎಂಟಿಎಫ್ ಈಗ ಮೇಯರ್ ವೆಂಕಟೇಶ್ ಮೂರ್ತಿಗೂ ಬಿಸಿ ಮುಟ್ಟಿಸಿದೆ. ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಸೋಮನಹಳ್ಳಿಯಲ್ಲಿ ಭೂಮಿ ಪಡೆದ ಆರೋಪ ಎದುರಿಸ್ತಾ ಇರುವ ಮೇಯರ್ಗೆ ಬಿಎಂಟಿಎಫ್ ಬೆಂಬಿಡದೆ ಕಾಡ್ತಾ ಇದೆ. ಬಂಧನ ಭೀತಿಯೂ ಸುತ್ತಿಕೊಂಡಿದೆ. ಈಗ ಬಿಬಿಎಂಪಿ ವರ್ಸಸ್ ಬಿಎಂಟಿಎಫ್ ಸಂಘರ್ಷ ಶುರುವಾಗಿದೆ. ಮೇಯರ್ಗೂ ಬಿಸಿ ಮುಟ್ಟಿಸಿದ ಬಿಎಂಟಿಎಫ್, ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕೆ ಕೇಸ್, ಮೇಯರ್ ವೆಂಕಟೇಶ್ ಮೂರ್ತಿಗೆ ನೋಟಿಸ್. ಹೌದು, ಇಷ್ಟು ದಿನ ಬಿಬಿಎಂಪಿ ಇಂಜಿನಿಯರ್ಗಳ ಅಕ್ರಮದ ವಿರುದ್ಧ ಸಮರ ಸಾರಿದ್ದ ಬೆಂಗಳೂರು ಮಹಾನಗರ ಕಾರ್ಯಾಚರಣೆ ಪಡೆ ಅಂದ್ರೆ ಬಿಎಂಟಿಎಫ್ ಈಗ ಮೇಯರ್ಗೂ ಬಿಸಿ ಮುಟ್ಟಿಸಿದೆ. ಮೇಯರ್ ವೆಂಕಟೇಶ್ ಮೂರ್ತಿ ಬಗರ್ ಹುಕುಂ ಭೂಮಿ ಪಡೆಯಲು ಸರ್ಕಾರಕ್ಕೆ ತಾನು ಕೃಷಿ ಕಾರ್ಮಿಕ ಎಂದು ಸುಳ್ಳು ಮಾಹಿತಿ ನೀಡಿದ್ದ ಹಿನ್ನೆಲೆಯಲ್ಲಿ ಬಿಎಂಟಿಎಫ್ ದೂರು ದಾಖಲಿಸಿ ನೋಟಿಸ್ ಜಾರಿ ಮಾಡಿದೆ. ಇಂದು ವಿವರಣೆ ನೀಡಲು ಹಾಜರಾಗುವಂತೆ ಬೆಂಗಳೂರು ಮಹಾನಗರ ಕಾರ್ಯಾಚರಣೆ ಪಡೆ ಮೇಯರ್ಗೆ ನೋಟಿಸ್ ನೀಡಿತ್ತು. ನೋಟಿಸ್ ನಮ್ಮದು ಬಿಎಂಟಿಎಫ್ ಸ್ಟೇಷನ್ ಐಒ ಕಡೆಯಿಂದ ಹೋಗಿದೆ. ಅದರಲ್ಲಿ ಏನು ಇದು ಡೌಟ್ ಸಂಶಯ ಇಲ್ಲ. ಕಾನೂನು ಪ್ರಕಾರ ನಮ್ಮದು ಏನು ಕೆಲಸ ಇದೆ ನಾವು ಮಾಡಿದೆ. ನಾವು ನೋಟಿಸ್ ಸರ್ವ್ ಮಾಡಿದೆ. ಅದು ನನಗೆ ರಿಪೋರ್ಟ್ ಇಟ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಟು ಮೀ, ನೋಟಿಸ್ ಹ್ಯಾಸ್ ಬೀನ್ ಸರ್ವ್. ಆಮೇಲೆ ಅದರಲ್ಲಿ ಏನು ವ್ಯತ್ಯಾಸ ಇದ್ದರೆ ಅವರು ಏನು ಹೇಳ್ತಾರೆ ನನಗೆ ಹೇಳಲಿಕ್ಕೆ ಬರಲ್ಲ. ಮತ್ತು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ಅದರ್ಸ್ ಸ್ಟೇಟ್ಮೆಂಟ್. ಆದರೆ ಮೇಯರ್ ಮಾತ್ರ ನನಗೆ ನೋಟಿಸ್ ಬಂದೇ ಇಲ್ಲ, ಬಂದ ಮೇಲೆ ಪ್ರತಿಕ್ರಿಯೆ ನೀಡೋದಾಗಿ ಹೇಳ್ತಾರೆ. ನನಗೆ ಕೊಟ್ಟಿಲ್ಲ. ಮೊನ್ನೆ ಶುಕ್ರವಾರ ಕಚೇರಿಗೆ ಬಂದಿದ್ರಂತೆ, ನಾನು ಇನ್ನೂ ಕಚೇರಿಗೆ ಹೋಗಿಲ್ಲ. ಆ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀನಿ. ಬಂಧನದ ಭೀತಿಯಲ್ಲಿ ವೆಂಕಟೇಶ್ ಮೂರ್ತಿ, ಮೇಯರ್ ಹಾಗೂ ಪತ್ನಿಗೆ ನಿರೀಕ್ಷಣಾ ಜಾಮೀನು. ಅಷ್ಟೇ ಅಲ್ಲ, ಬಂಧನದ ಭೀತಿ ಎದುರಿಸುತ್ತಿರುವ ಮೇಯರ್ ಇವತ್ತು ನಗರದ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪತ್ನಿ ಸಮೇತ ಹಾಜರಾದರು. ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಂಡ್ರು. ಇನ್ನು ಈ ನಡುವೆ ಸುಮಾರು 53 ಕಾರ್ಪೊರೇಟರ್ಗಳಿಗೂ ಬಿಎಂಟಿಎಫ್ ನೋಟಿಸ್ ನೀಡೋ ತಯಾರಿ ನಡೆಸಿದೆ ಅನ್ನೋ ವದಂತಿ ಹಬ್ಬಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಬಿಎಂಟಿಎಫ್ ಹೆಚ್ಚುವರಿ ನಿರ್ದೇಶಕ ಶರ್ಮಾ, ಇದೆಲ್ಲ ಸುಳ್ಳು ವದಂತಿ, ಇವೆಲ್ಲ ನನ್ನನ್ನ ವಿಚಲಿತಗೊಳಿಸುವ ಪ್ರಯತ್ನವಷ್ಟೇ ಅಂದ್ರು. ಇಲ್ಲ, ರ್ಯೂಮರ್ ಸುಳ್ಳು. ನಾವು ಯಾರಕ್ಕೆ ಗ್ರೂಪ್ ಆಸ್ ಎ ಕಲೆಕ್ಟಿವ್ಲಿ ವಿ ಆರ್ ನಾಟ್ ಟೇಕಿಂಗ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿಬಡಿ. ದೀಸ್ ಆರ್ ಆಲ್ ಫಾಲ್ಸ್ ರೂಮರ್ಸ್ ಆರ್ ಬೀಯಿಂಗ್ ಕ್ರಿಯೇಟೆಡ್ ಟು ಡೈವರ್ಟ್ ದ ಅಟೆನ್ಷನ್. ಒಟ್ನಲ್ಲಿ ಈ ಹಿಂದೆ ಇಂಜಿನಿಯರ್ಗಳ ಬೆನ್ನತ್ತಿದ್ದ ಬಿಎಂಟಿಎಫ್ ಈಗ ಮೇಯರ್ಗೂ ಬಿಸಿ ಮುಟ್ಟಿಸಿದೆ. ಈ ಮೂಲಕ ಕಾರ್ಯಾಚರಣೆ ಪಡೆ ತನ್ನ ಕಾರ್ಯವನ್ನ ಚುರುಕುಗೊಳಿಸಿದೆ. ಆದರೆ ಮೇಯರ್ ಮಾತ್ರ ನನಗೇನು ಗೊತ್ತೇ ಇಲ್ಲ ಅಂತ ಹೇಳುತ್ತಲೇ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಯತ್ನ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ನೀವು ಸುಲಭವಾಗಿ ಶ್ರೀಮಂತರಾಗಬೇಕೆ? ನಿಮಗೆ ನಿಧಿ ಸಿಗಬೇಕೆ? ಅದೃಷ್ಟ ಖುಲಾಯಿಸಬೇಕೆ? ಹಾಗಾದ್ರೆ ಈ ಸ್ನೇಕ್ ಸೀಕ್ರೆಟ್ ತಿಳಿದುಕೊಳ್ಳಿ. ಹೀಗಂತ ಯಾರಾದರೂ ನಿಮ್ಮನ್ನ ನಂಬಿಸೋಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಹುಷಾರಾಗಿರಿ. ಈ ವಿಷಯ ಯಾಕೆ ಹೇಳ್ತಿದೀವಿ ಅಂದ್ರೆ ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಅರೆ ಎಷ್ಟುದ್ದ ಹಾವು! ಇದರ ಮೂತಿ ಯಾವುದು, ಬಾಲ ಯಾವುದು? ಅಂದ ಹಾಗೆ ಇದೇನಪ್ಪ ಈ ಹಾವು ಪೊಲೀಸ್ ಠಾಣೆಗೆ ಬಂದು ಬಿಟ್ಟಿದ್ಯಲ್ಲ?
ಯಾವ್ದಾದ್ರೂ ಕೇಸ್ನಲ್ಲಿ ಅರೆಸ್ಟ್ ಆಗ್ಬಿಡ್ತಾ? ಈ ದೃಶ್ಯ ನೋಡಿ ನಿಮಗೆ ಹೀಗೆ ಒಂದ್ರ ಬೆನ್ನಲ್ಲೇ ಒಂದರಂತೆ ಅನುಮಾನ ಬಂದ್ರೆ ಅಚ್ಚರಿಯಿಲ್ಲ. ಆದ್ರೆ ಈ ಹಾವು ಪಾಪದ ಪ್ರಾಣಿ. ಈ ನಿರಪರಾಧಿ ಠಾಣೆಗೆ ಬರಲು ಕಾರಣವಾದವನು ಈ ಖತರ್ನಾಕ್ ಖದೀಮ. ಅಂದ ಹಾಗೆ ಈತನ ಹೆಸರು ದಿನೇಶ್, ಚಿತ್ರದುರ್ಗ ಮೂಲದವನು. ಮಣ್ಣು ಮುಕ್ಕವೊಂದನ್ನು ಹಿಡಿದು ಹಣ ಮಾಡಲು ಹೋಗಿ ಈತ ತಾನೇ ಮಣ್ಣು ಮುಕ್ಕಿದ್ದಾನೆ. ಹೌದು, ಇದೊಂದು ವಿಸ್ಮಯಕಾರಿ 2 ತಲೆ ಹಾವು. ಇದನ್ನು ಖರೀದಿಸಿದವರ ಬಾಳು ಬಂಗಾರವಾಗುತ್ತೆ, ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡ್ತಾಳೆ ಅಂತ ಸಿಕ್ಕವರನ್ನು ಈತ ನಂಬಿಸ್ತಿದ್ದ. ಆದ್ರೆ ಇವತ್ತು ಅದೃಷ್ಟದಾತನ ಅದೃಷ್ಟವೇ ಕೈಕೊಟ್ಟಿತ್ತು. ದಿನೇಶನ ಸ್ನೇಕ್ ಸೀಕ್ರೆಟ್ ಗೊತ್ತಾಗಿ ಖದೀಮನ ಜುಟ್ಟು ಪೊಲೀಸರ ಕೈ ಸೇರಿತು. 1 ಕೋಟಿ ಬೆಲೆ ಬಾಳುವಂತಹ ಒಂದು 2 ತಲೆಯ ಹಾವಿದೆ. ಈ ತರದ ಸುದ್ದಿಯನ್ನು ಹಬ್ಬಿಸ್ಕೊಂಡು ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ, ಇಂಥ ವಸ್ತುಗಳನ್ನ ತಮ್ಮಲ್ಲಿ ಇಟ್ಕೊಂಡ್ರೆ ನಿಧಿ ಬರುತ್ತೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಈ ಗುಂಪಿನವನು ದಿನೇಶ್ ಇದನ್ನು ಬಂಧಿಸಿದ್ದೇವೆ. ಹಾವಿನ ಹೆಸರಲ್ಲಿ ಜನರಿಗೆ ಟೋಪಿ ಹಾಕ್ತಿದ್ದ ದಿನೇಶ್ನನ್ನು ಹಲ್ಸೂರ್ ಗೇಟ್ ಪೊಲೀಸರು ಇವತ್ತು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಈತನ ಬಳಿ ಇದ್ದ ಹಾವು 2 ತಲೆ ಹಾವಲ್ಲ, ಇದೊಂದು ಮಣ್ಣು ಮುಕ್ಕ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಜನರನ್ನು ವಂಚಿಸಲು ಹೊರಟ ದಿನೇಶ್ ಪೊಲೀಸರ ಅತಿಥಿಯಾಗಿದ್ದಾನೆ. ಹಲಸೂರ್ ಗೇಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವರು 5 ಖದೀಮರು ಕದ್ದ ಮಾಲನ್ನ ತಮ್ಮ ಉಸಾಬರಿಯೇ ಇಲ್ಲದೆ ರೀತಿಯಲ್ಲಿ ಮಾರೋದ್ರಲ್ಲೂ ನಿಸ್ಸೀಮರು. ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರ್ತಾ ಇದ್ರು. ಆದ್ರೆ ಇವತ್ತು ಆಗಿದ್ದು ಮಾತ್ರ ಎಲ್ಲ ಉಲ್ಟಾ ಪಲ್ಟಾ. ಇಷ್ಟಕ್ಕೂ ಯಾರೊಬ್ರು ಏನ್ ಮಾಡ್ತಾ ಇದ್ರು, ಹೇಗ್ ಮಾಡ್ತಾ ಇದ್ರು, ಇಲ್ಲಿದೆ ಡೀಟೇಲ್ಸ್. ಕದ್ದ ಮಾಲು ಮಾರಲು ಕಂತ್ರಿ ಮಾರ್ಗ, ಮೇಲೆ ಬಂದವರೇ ಸೇಲ್ಸ್ಮನ್ಸ್. ಅಬ್ಬಬ್ಬಾ, ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳರ ಹಾಗೆ ಹೇಗೆ ಮುಖ ಮಾಡಿಕೊಂಡು ಕುಂತಿದ್ದಾರೆ ನೋಡಿ. ಖತರ್ನಾಕ್ ಕೆಲಸ ಮಾಡೋಕೆ ಮುಂಚೆ ಬುದ್ಧಿ ಇದ್ದಿದ್ರೆ ಇವತ್ತು ಈ ದುರ್ಗತಿ ಬರ್ತಿರ್ಲಿಲ್ಲ. ಹೌದು, ಈ ಆಧುನಿಕ ಪಂಚಪಾಂಡವರು ಮಾಡ್ತಿದ್ದದ್ದು ಮನೆ ಹಾಳು ಕೆಲಸವನ್ನ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಗುಡಿಸಿ ಗುಂಡಾಂತರ ಮಾಡೋದು ಇವರಿಗೆ ಕರತಲಾ ಮಲಕ. ಆದ್ರೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಹೇಳಿ? ಕೊನೆಗೂ ರಾಜ ಅಲಿಯಾಸ್ ಜಪಾನ್ ರಾಜ, ಜೀವನ್, ಬಸವರಾಜು, ಕುಮಾರ ಹಾಗೂ ಹರೀಶ್ ಜೈಲಿನ ದಾರಿ ನೋಡಿದ್ದಾರೆ. ಜೈಲು ಹಕ್ಕಿಗಳೇ ಸೇಲ್ಸ್ಮೆನ್ಸ್ಗಳಾದಾಗ ಅಂದ ಹಾಗೆ ಬಂಧಿತರು ಬೆಂಗಳೂರು ಹಾಗೂ ತಮಿಳುನಾಡು ಮೂಲದವರು. ರಾಜ ಅಲಿಯಾಸ್ ಜಪಾನ್ ರಾಜ ಈ ಗ್ಯಾಂಗ್ನ ಮುಖ್ಯಸ್ಥ. ಈತನದ್ದು ಭಲೇ ಐಡಿಯಾ. ಕದ್ದ ಮಾಲನ್ನೆಲ್ಲ ಮಾರಿದ್ರೆ ಎಲ್ಲಿ ಸಿಕ್ಕಿ ಹಾಕಿಕೊಳ್ತೀವೋ ಅನ್ನೋ ಹೆದರಿಕೆ. ಅದಕ್ಕಾಗಿ ಮಧ್ಯವರ್ತಿಯನ್ನಾಗಿ ಈತ ಆರಿಸಿಕೊಂಡಿದ್ದು ಪೆರೋಲ್ ಮೇಲೆ ಬಿಡುಗಡೆಯಾದ ವ್ಯಕ್ತಿಗಳನ್ನ. ಅವರು ಮತ್ತಾರೂ ಅಲ್ಲ, ಇದೇ ಗ್ಯಾಂಗ್ನ ಬಸವರಾಜ್ ಹಾಗೂ ಆತನ ಮಕ್ಕಳಾದ ಕುಮಾರ ಹಾಗೂ ಹರೀಶ್. ಜ್ಞಾನಭಾರತಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಯವರು ಜಪಾನ್ ರಾಜ ಅಲಿಯಾಸ್ ರಾಜ ಮತ್ತು 4 ಜನ ಅವನ ಸಹಚರರನ್ನು ಬಂಧಿಸಿ ಒಟ್ಟು 8 ಹಗಲು ಕನ್ನಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು 610 ಗ್ರಾಂ ಬಂಗಾರವನ್ನು ವಶಪಡಿಸಿಕೊಂಡಿರ್ತಾರೆ. ಎಲ್ಲ ಅಪರಾಧಿಗಳು ಜ್ಞಾನಭಾರತಿ ಪೊಲೀಸ್ ಠಾಣೆ, ತಾವರೆಕೆರೆ, ಪೀಣ್ಯ ಮತ್ತು ಇತರ ಪೊಲೀಸ್ ಠಾಣೆ, KR ಪುರಂ ಪೊಲೀಸ್ ಠಾಣೆಯಲ್ಲಿ ಕಳ್ಳತನವನ್ನು ಮಾಡಿದ್ದು ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ. ಜ್ಞಾನಭಾರತಿ ಪೊಲೀಸ್ 5 ಹೆಡೆಮುರಿ ಕಟ್ಟಿದ್ದಾರೆ. ಇವರಿಂದ 17 ಲಕ್ಷ ರೂಪಾಯಿ ಮೌಲ್ಯದ 610 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಅಶ್ವಥ್ ಎಸ್ಎನ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.